ಆಗ್ಲಿಲ್ಲ ಸರ್. ಇದು ಕಿಚನ್ ಇಲ್ಲಿ ಹೊರಗಡೆ ಅಡಿಗೆ ಮಾಡೋ ಸರ್ ಒಲೆಯಲ್ಲೇ ಊಟ ಮಾಡೋಕಂದ ಅವ್ರು ಎತ್ತುತ್ತಾರೆ. ಹೋಗ್ ಮಗಳೇ ಸರ್, ಒಲೆಯಲ್ಲೇ ಅಡಿಗೆ ಮಾಡೋದು ನಾವು. ಪ್ರತಿ ಒಂದು ಒಲೆಯಲ್ಲೇ ಅಡಿಗೆ ಮಾಡೋದು. ಯಾಕಂದ್ರೆ ಮಳೆ ಬಂದ್ರೆ ಸೋರುತ್ತೆ, ಮಳೆ ಬಂದ್ರೆ ತುಂಬಾ ಸೋರುತ್ತೆ, ಅಡಿಗೆ ಮಾಡಕ್ಕಾಗಲ್ಲ, ಏನು ಇಲ್ಲ. ನಾನು ಕೇಳ್ಕೊಳ್ಳೋದಷ್ಟೇ, ಒಂದ್ ಸ್ವಲ್ಪ ಶೀಟ್ ಹಾಕಿಸ್ಕೊಡಿ ಅಂತ ಯಾರನಾರ ಕೇಳಿದ್ವಿ. ಈಗ ಸಾಯಂಕಾಲ ಇನ್ನೂ ತರಕಾರಿ ಹಚ್ಬೇಕು, ಒಲೆಯಲ್ಲೇ ಪ್ರತಿಯೊಂದು ಇನ್ನೂ ಹಚ್ಬೇಕು. ತರಕಾರಿಗಳು ಎಲ್ಲ ಒಂದು ಆಲ್ಮೋಸ್ಟ್ ತರಕಾರಿ ಹಾಕ್ತಿವಿ ಸರ್, ಎಲ್ಲಾ ತರ ಮಿಕ್ಸ್ ತರಕಾರಿ ಹಾಕ್ತಿವಿ. ಒಲೆಯಲ್ಲೇ ಅಡಿಗೆ, ಒಲೆಯಲ್ಲೇ ಮುದ್ದೆ, ಪ್ರತಿ ಒಂದು ಒಲೆಯಲ್ಲೇ ಸೌದೆ. ಯಾವ್ದು ನಮ್ಗೆ ಗ್ಯಾಸ್ ಅಷ್ಟು ಹಂಚ್ಕೊಳಕ್ಕೂ ಆಗಲ್ಲ, ತರೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಮಳೆ ಬಂದ್ರೆ ನೋಡಿ ಇಷ್ಟು ಪರದಾಡ್ಬೇಕು, ನೀರೆಲ್ಲ ತುಂಬ್ಕೊಂಡ್ಬಿಡುತ್ತೆ, ನೀರ್ ಹೋಗಲ್ಲ, ಫುಲ್ ಎಲ್ಲ ನೆಂದೋಗುತ್ತೆ. ಪಾತ್ರೆ ಗೀತ್ರೆ ಬಟ್ಟೆ ಏನಿಟ್ರೆ ಎಲ್ಲ ನೆಂದೋಗುತ್ತೆ, ತುಂಬಾ ಕಷ್ಟ. ಮಳೆ ಬಂದ್ರೆ ಯೋಚನೆ ಮಾಡ್ಬೇಕು ಎಲ್ಲಿ ಇಟ್ಕೋಬೇಕು ಅಂತ. ಇಲ್ಲೇ ಕೂರ್ಸು ಭಯ್ಯ, ಒಂದ್ 5 ನಿಮಿಷ ಕೂರ್ಸು. ನೋಡಿ ಸರ್, ಈ ಅಜ್ಜಿದೊಂದು ವಿಡಿಯೋ ಕೊಡ್ತೀನಿ ನಿಮ್ಗೆ ಪರ್ಸನಲ್ ಆಗಿ. ಹುಳ ಬರ್ತಾ ಇತ್ತು, ಬೈ ಕಡೆ ಬಾ, ಹುಳ ಬರ್ತಾ ಇತ್ತು ಸರ್ ಅಜ್ಜಿಗೆ. ಕೈ ಮಾದನಾಯಕನಹಳ್ಳಿ ಸ್ಟೇಷನ್ ಇಂದ ಕಳಿಸಿದ್ರು, ಡಾಕ್ಟರ್ ಕೂಡ ಮುಟ್ಲಿಲ್ಲ ಸರ್. ಇವ ಸ್ನಾನ 2 ದಿನಕ್ಕೊಂದ್ಸಲ ಸ್ನಾನ ಮಾಡಿಸ್ತೀನಿ. ಡಾಕ್ಟರ್ ಹುಳ ಒಳಗಡೆಯಿಂದ ಬರ್ತಾ ಇತ್ತು ಸರ್, ಡಾಕ್ಟರ್ ಕೂಡ ಮುಟ್ಲಿಲ್ಲ. ಈಗ 1.5 ತಿಂಗಳಾಯ್ತು, ಈಗ ಹುಷಾರ್ ಮಾಡಿದೀನಿ ಸರ್. ಏನಾಗಿತ್ತು ಏನು ಗೊತ್ತಿಲ್ಲ ಸರ್, ನನ್ಗೇನು ಗೊತ್ತಿಲ್ಲ. ಹುಳ ಮಾತ್ರ ಒಳಗಡೆಯಿಂದ ಹಿಂಗ್ ಬರ್ತಾ ಇತ್ತು, ಅಷ್ಟು ಹುಳ. ಇದೇ ವಿಡಿಯೋ ತೋರಿಸ್ತೀನಿ. ಎಲ್ಲಿ ಸಿಕ್ಕಿದ್ದೀವ್ರು? ಮಾದನಾಯಕನಹಳ್ಳಿ ಸ್ಟೇಷನ್ ಅವ್ರು ಅಲ್ಲೆಲ್ಲೋ ರೋಡಲ್ಲಿ ಕೂತಿದ್ರು ಅಂತ ಕರ್ಕೊಂಡ್ ಬಂದ್ರು. ಬರೀ ಒಂದ್ ಬ್ಯಾಂಡೇಜ್ ಸುತ್ತಿದ್ರು ಅಷ್ಟೇ. ಅವತ್ತು ಬಂದಾಗ ಬ್ಯಾಂಡೇಜ್ ಸುತ್ತಿದ್ರು, ಸರಿ ಉಂಟು, ನಾನು ಒಳಗೆ ಇದ್ರು ಏನೋ ಸುತ್ತವ್ರೆ ಅಂತ. 3 ದಿವಸ ಆದ್ಮೇಲೆ ತುಂಬಾ ಸ್ಮೆಲ್ ಬಂದ್ಬಿಟ್ಟಿತ್ತು, ಹುಳ ಎಲ್ಲ ಮೇಲ್ ಬರ್ತಾನೆ ಇತ್ತು. ಏನ್ ಹುಳ ಹಿಂಗ್ ಹರ್ಕೊಂಡ್ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ, ಅದು ಓಪನ್ ಮಾಡಿದ್ರೆ ನಿಲ್ಲಕ್ಕಾಗಿಲ್ಲ, ಕೆಟ್ಟ ಸ್ಮೆಲ್, ಅಷ್ಟು ಸ್ಮೆಲ್ಲು. ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವ್ರು ಮುಟ್ಲೇ ಇಲ್ಲ ಸರ್, ಡಾಕ್ಟರ್ ಹತ್ರ ಮುಟ್ಲಿಲ್ಲ. ನಾವು ಹೊರಗಡೆ ಅಷ್ಟು ದೂರ ಕೂರ್ಸಿದ್ರು ನಾವು ಮುಟ್ಟಲ್ಲ, KC ಜನರಲ್ ಕರ್ಕೊಂಡು ಹೋಗಿದ್ರು. ಸರಿ, ನಾನು KC ಜನರಲ್ ಹೋಗಿ 3 ದಿನ ನಾನಿದ್ದು, ಇಲ್ಲಿರೋರ್ಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ನೀವೇನೇನ್ ಮೆಡಿಸಿನ್ ಬರ್ಕೊಡ್ತೀರಾ ಬರ್ಕೊಡಿ ಅಂದ್ಬಿಟ್ಟು ಕರ್ಕೊಂಡ್ ಬಂದು ಸರಿ ಮಾಡಿದೆ. ಈಗ ಪರವಾಗಿಲ್ಲ ಸರ್. ಅವ್ರ ಕೆಲಸ ಅವ್ರು ಮಾಡ್ಕೋತಾರ? ಇಲ್ಲ ಸರ್, ಎಂತದು ಇಲ್ಲ. ಗಾಯ ಒಣಗಿದೆ ಅಷ್ಟೇ, ಜೀವ ಬದುಕಿದೆ. ಒಂದು ಗಾಯ ಒಣಗಿದೆ, ಒಂದು ಜೀವ ಬದುಕಿದೆ ಅಷ್ಟೇ ಸರ್, ಬೇರೆ ಏನಿಲ್ಲ ಅಲ್ಲಿ. ಭಗವಂತ ಎಷ್ಟು ದಿನ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಜೀವ ಬದುಕಿದೆ ಅಷ್ಟೇ. ಎಲ್ಲ ಊಟ ಮಾಡಿಸ್ಬೇಕಲ್ಲ? ಹೌದು ಸರ್, ಸ್ನಾನನೂ ಮಾಡಿಸ್ಬೇಕು, ಊಟನೂ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಬಿಸಿಲಲ್ಲಿ ಕೂರ್ಸಿ ಒಣಗಿಸಿದೀನಿ, ತುಂಬಾ ಕಷ್ಟ. ಹೌದು, ಒಳಗೆ ಕೂರ್ಸ್ಬಿಡ್ಬಯ್ಯ. ತಿನ್ನಿಸ್ಬೇಕೇನಾದ್ರು ಹೀಗೆ. ತುಂಬಾ ಹೇಳೋಷ್ಟು ಯಾವ್ದು ಸುಲಭ ಇಲ್ಲ. ಎಷ್ಟು ಟೈಮ್ ಆಯ್ತು ಅಂತ? 1.5 ತಿಂಗಳಾಯ್ತು ಅಂತ. 1.5 ತಿಂಗಳು ಅಷ್ಟೇ. ಆ ಹುಳ ನೋಡಿದ್ರೆ ಭಯ ಪಟ್ಬಿಡ್ತೀರಾ ನೀವು. 3 ದಿನ ಊಟ ಮಾಡಲ್ಲ ಹುಳ ನೋಡ್ಬಿಟ್ರೆ, ಸ್ಮೆಲ್ಗೆ. ಅದಕ್ಕೆ ಯಾರೂ ಗೊತ್ತಿಲ್ಲ, ಯಾರ ಮನೆಯವರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮ್ಗೆ. ಮಾತಾಡ್ತಾರೆ. ನೀರ್ ಕೊಡು, ನೀರ್ ಕೊಡಮ್ಮ. ಒಬ್ರೊಬ್ರು ಒಂದೊಂದ್ ತರ ವಿಚಿತ್ರ ಇದಾರಲ್ಲ ಮೇಡಮ್. ಬಾಯಿಲ್ ತೀರ್ತಾಳೆ, ಅವಳು ಕೊಡ್ತಾಳೆ. ನೀರ್ ಕೊಡಮ್ಮ ನೀನು, ಬಾಯಿಲ್. ಇವಳನ್ನ ಅವ್ರ ಅಮ್ಮನೇ ಕರ್ಕೊಂಬಂದ್ ಬಿಟ್ಟು ಹೋಗ್ತಾಳೆ, ತೀರ್ಥಳ್ಳಿ ಅಂತವಳು. ಆಕ್ಚುಲಿ ಹುಡುಗಿ ತುಂಬಾ ಪೆದ್ದೆ ಇವಳು. ಅವಳಿಗೆ ಡೇಟ್ ಆದ್ರೂ ಗೊತ್ತಾಗಲ್ಲ, ಒಂದು ಬಟ್ಟೆ ಹಾಕೊಳಕ್ ಬರಲ್ಲ ಅವಳಿಗೆ. ಯಾವಾಗ್ಲೂ ಅವಳಿಗೆ ಮೈ ತುಂಬಾ ಬಟ್ಟೆ ಹಾಕಿರ್ತೀವಿ ಹೆಣ್ಮಗಳು. ಅವ್ರ ಅಮ್ಮ, ನಾನ್ ಚಿಕ್ಕಮ್ಮ, ಅವ್ರ ಅಮ್ಮ ಸತ್ತೋಗಿದ್ದಾರೆ ಅಂತ ಕರ್ಕೊಂಬಂದ್ ಬಿಟ್ಟು ಹೋಗ್ತಾಳೆ. 1 ವರ್ಷ ಆದ್ಮೇಲೆ ಅವ್ರ ಅಮ್ಮ ಬರ್ತಾಳೆ, ಅಲ್ಲಿವರೆಗೂ ಬಂದಿರಲಿಲ್ಲ. 1 ವರ್ಷ ಆದ್ಮೇಲೆ ನಾನು ಅವ್ರ ತಾಯಿ ಅಂತ ಬರ್ತಾಳೆ. ಕಳಿಸ್ಕೊಡಲ್ಲ ನಾವು. ಯಾಕೆ ಕಳಿಸ್ಕೊಡಲ್ಲ ಅಂದ್ರೆ, ಇವಳನ್ನ ಮದ್ವೆ ಮಾಡ್ಬೇಕು, ಇವಳ ಹೆಸರಲ್ಲಿ 1 ಎಕರೆ ಜಮೀನ್ ಇದೆ, ಒಂದ್ ಯಾವ್ದೋ ಮನೆ ಬಂದಿದೆ ಅಂತ ಕರ್ಕೊಂಡು ಹೋಗಕ್ ಬರ್ತಾಳೆ. 5,000 ರೂಪಾಯಿ ನಮಗ್ ಕೊಟ್ಬಿಟ್ಟು ದುಡ್ಡು ಲೈವ್ ಇದೆ, ನಾವ್ ಕಳ್ಸಲ್ಲ. ಯಾವ್ದೇ ಕಾರಣಕ್ಕೂ ನಾನು ಕಳ್ಸಲ್ಲ. ಹುಡುಗನ ಕರ್ಕೊಂಬ, ಇಲ್ಲೇ ಮದುವೆ ಮಾಡ್ತೀವಿ ಅಂತ ಹೇಳ್ತೀವಿ. ಅವಳು ಆಶ್ರಮದಲ್ಲಿ ಬಿಟ್ಟಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಯಾವ್ದೋ ಬೇರೆ ಕಡೆ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿರ್ತಾಳೆ. ಇವತ್ತಿಗೂ ಕಳ್ಸಿಲ್ಲ. ಅವಳು ಯಾರ್ಯಾರ ಕೈಲೋ ಫೋನ್ ಮಾಡ್ಸಿದ್ಲು ಅವ್ರ ಅಮ್ಮ, ಕಳ್ಸಿಲ್ಲ. ಅವಳು ಚೆನ್ನಾಗಾದ್ರೆ ನಾಳೆನೆ ಕಳ್ಸಿಕೊಡ್ತಿರ್ತೀವಿ. ಬೇಕಾದ್ರೆ ಅವಳು ಮದುವೆ ಮಾಡ್ತಾಳ, ಇಲ್ಲೇ ಬಂದ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಈ ತರ ಇರುತ್ತೆ ಪರಿಸ್ಥಿತಿ. ಹೇಳ್ದಲ್ಲ, ಅವಳಿಗೆ ಬಟ್ಟೆ ಹಾಕೊಳಕ್ ಬರಲ್ಲ, ತಿನ್ನೋದಷ್ಟೇ ಗೊತ್ತವ್ಳು. ಎಲ್ಲಿ ತಗೊಂಡೋಗ್ಬಿಡ್ತೀರಾ? ಚೆನ್ನಾಗಿದ್ದವ್ರ ಹತ್ರನೇ ಸಂಸಾರ ಮಾಡೋದ್ ಕಷ್ಟ. ಇನ್ನ ಇಂಥ ಹುಡುಗಿರ್ನ 2 ದಿನ ಬಳಸ್ಕೊಂಡು ಮಗು ಕೊಟ್ಟು ಬಿಸಾಕ್ ಹೋಗ್ತಾರೆ, ಅಷ್ಟೇ ಜೀವನ ಇದು. ಅಟ್ಲೀಸ್ಟ್ ಚೆನ್ನಾಗಾದ್ಮೇಲೆ ಆದ್ರೂ ಮದುವೆ ಮಾಡಿದ್ರೆ ಪರವಾಗಿಲ್ಲ. ಹೌದು. ಏನ್ ಮಾಡ್ತೀರಾ ಹುಡುಗಿನ? ಮದ್ವೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಮದುವೆ ಮಾಡಕ್ಕೆ ಅವ್ರ ಅಣ್ಣನ ಮಗಳಿಗೆ ಮದುವೆ ಮಾಡಕ್ಕೆ ಅಮ್ಮ ಬಂದಿದ್ದು. ನಾನ್ ಲೈವ್ ಅಲ್ಲಿ ಕೇಳ್ದೆ, ಕಳಿಸ್ಬೇಡಿ ಅಂದ್ರೆ ಯಾರು. 1 ವರ್ಷ ಎಲ್ಲೋಗಿದ್ಲು ತಾಯಿ. ಅವತ್ ಅವಳು ತಾಯಿ, ನಾನು ಸ್ವಲ್ಪ ದಿವಸ ಇಟ್ಕೊಂಡಿರಿ, ಕಷ್ಟ ಇದೆ ಅಂತ ಅಂದಿದ್ರೆ ಓಕೆ. ಅವಳು ನನ್ನ ತಾಯಿ ಅಲ್ಲ ಅಂತಾನೆ ಬಿಟ್ಟು ಹೋಗಿದ್, ಬರ್ಕೊಟ್ಟೆ ಹೋಗಿದ್ದಾಳೆ. ಫ್ಲೈಟು ಬಾ, ಮೇನ್ ಪಿಲ್ಲರು ಹಿಂಗ್ ಹೇಳ್ಕಮ್ಮ.
ಹೇಳಮ್ಮ ಸರ್, ಮೈಕ್ ಕೊಡಿ ಒಂಚೂರು, ತುಂಬಾ ಇಂಪಾರ್ಟೆಂಟ್ ಕೇಸ್ ಇದು. ಕೇಳಿಸುತ್ತಲ್ಲ, ಜೋರಾಗಿ ಮಾತಾಡು. ಏನ್ ನಿನ್ ಹೆಸರು? ನನ್ನ ಹೆಸರು ಬಂದು ವಿಜಯಲಕ್ಷ್ಮಿ ದೇವಿ ಚೆಲ್ಲಿಪುಟ್ಟಿ ಅಂತ. ನಿಮ್ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಬಂದು CPLC ಇದೆ, ಕ್ರೈಮ್ ಆಫೀಸರ್. ಕ್ರೈಮ್ ಆಫೀಸರ್. CID ಕ್ರೈಮ್ ಆಫೀಸರ್. ನೀವೇನ್ ಕೆಲಸ ಮಾಡ್ತೀರಾ? ಕುತ್ಕೋಬೋದಾ? ಕುತ್ಕೊಳ್ತೀರಾ? ಕುತ್ಕೋಬೋದಾ? ಹಾ, ಹೇಳಿ ಮೇಡಮ್. ಸೇರ್ಬೇಕಾ? ಹೇಳಿ, ಜೋರಾಗಿ ಹೇಳಿ ಮೇಡಮ್. ನೀವೇನ್ ಕೆಲಸ ಮಾಡ್ತೀರಾ? ನಾವು ಅದೇ ಕೆಲಸನೇ ಸರ್. ಅದೇನ್ ಕೆಲಸ? ಜೋರಾಗಿ ಹೇಳ್ಬೇಕು. ಅದೇ CID ಕಮಿಷನರ್ ಆಫೀಸರ್. ಕಮಿಷನರ್ CID ಡಿಟೆಕ್ಟಿವ್ ಏಜೆನ್ಸಿ. ಏನಕ್ಕೆ ಬಂದ್ರಿ ಇಲ್ಲಿಗೆ? ಇಲ್ಲಿ ಸ್ವಲ್ಪ ಸಮಥಿಂಗ್ ರಾಂಗ್ ಇತ್ತು, ಮೆಸೇಜ್ ಎಲ್ಲ ಬಂತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಏನ್ ರಾಂಗ್? ರಾಂಗ್ ಅಂದ್ರೆ ಇಲ್ಲಿ ಕೊಲೆಗಳು ನಡೀತಾ ಇದೆ, ಬಲಿ ನಡೀತಾ ಇದೆ, ಅದು ಇದೆ ಅಂತ ಏನೋ ನೋಟಿಫಿಕೇಶನ್ ಬಂತು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೆ ಸರ್. ವರ್ಕಿಂಗ್ ಬಂದಿದ್ದು. ಇಲ್ಲಿ ಬಂದು ನಮ್ಮ ಯಜಮಾನ್ರ ಹತ್ರ ಬಂದು 1.25 ತಿಂಗಳು ಕೇಳಿದ್ದಾರೆ ಸರ್. 1.25 ತಿಂಗಳು ಕೇಳಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ಬಂದು ನಾವು ಬಂದ್ಬಿಟ್ಟು 1 ವರ್ಷ, ಇದು 3ನೇ ತಿಂಗಳು ಆಗ್ತಾ ಇದೆ ಸರ್. ಇನ್ನು ಕಳಿಸ್ತಾ ಇಲ್ಲ. ಅಲ್ಲಿ ಬೇರೆ ನಾ ಕಮಿಷನರ್, ಶ್ರೀರಾಮ್ಪುರ ಕಮಿಷನರ್ ಬೇರೆ, ಏನ್ ಮಾಡೋದಂತ ಒಂದು ವೆರಿಫಿಕೇಶನ್ ಇದಾಗ್ತಾ ಇಲ್ಲ ಸರ್. ಕಮಿಷನರ್. ಮಕ್ಕಳು ಎಷ್ಟು ಜನ? ಮಕ್ಳು ಅದೆಲ್ಲ ಬಂದು ನಮ್ಮ ಯಜಮಾನ್ರು ಕೇಳ್ಬೇಕು. ಅದು ಎಷ್ಟು ಹೊಟ್ಟೆಲಿ ಎಷ್ಟು ಮಗು ಇದೆ? ಹೊಟ್ಟೆಲಿ ಬಂದು 196 ಇದೆ ಸರ್. 196. 228 ಇದೆ. 228. ಅದು ನಾವು ಬಂದು ಮಗುಗೆ ಬಂದು ನಾವು ಜಂಬೋಲ್ಸಿಂಗ್ ಹಾಕ್ತಿವಿ, ಎಕ್ಸ್ಟ್ರಾ ಆಗ್ತಾ ಇರ್ತೇವೆ, ಆಗ್ತಾ ಇರ್ತೇವೆ. ಅದು ಬಂದು ನಾವು ಮಕ್ಳು ಇಲ್ದವ್ರಿಗೆ 10 ವರ್ಷ, 15 ವರ್ಷ, 5 ವರ್ಷ, 5 ವರ್ಷ ಅಲ್ಲ 10 ವರ್ಷ ಮಕ್ಳು ಇಲ್ದವ್ರಿಗೆ ನಾವು ಮಕ್ಳು ಕೊಡ್ತೀವಿ. ಮಕ್ಳು ಕೊಡ್ತೀವಿ ನಾವು. ಈಗ 290 ಮಕ್ಳು ಇದೆಯಾ? 298 ಇದೆ. ಹೆರಿಗೆ ಆಗ್ಬೇಕಾದ್ರೆ ನೋವಾಗಲ್ವಾ? ಇಲ್ಲ, ಅದು ಬಂದು ஒரு ಕಮೆಂಟ್ಮೆಂಟ್ ಇದೆ, ಒಂದು ಬಟ್ಟೆ ಇದೆ. ಅದು ಒಂಥರ ನಾವು ತೂಕ ಹಾಕ್ತಿವಲ್ಲ, ತೂಕ ಹಾಕ್ತಿವಲ್ಲ ಆತರ, ಅದ್ರಲ್ಲಿ ಇಲ್ಲ ಆತರ. ಅದು ಮ್ಯಾಗ್ನೆಟ್ ಇಟ್ಟು ಅದು ಮಾಡಿಸ್ತಾ ಇದೆ. ಒಳಗ್ ಮಲಗಿಸಿ, ಗಂಜಿ ಕೊಡ್ರಮ್ಮ ಅವ್ರಿಗೆ. ಕರ್ಕೊಂಡೋಗ್ ಭಯ್ಯ, ಕರ್ಕೊಂಡೋಗ್, ಒಳಗ್ ಕರ್ಕೊಂಡೋಗ್. ಮ್ಯಾಗ್ನೆಟ್ ಇಟ್ಟು ಮಾಡಿಸ್ತಾ ಇದೀವಿ. ಮ್ಯಾಗ್ನೆಟ್ ಹೆಂಗ್ ಇಡೋದು? ಅದು ಇಟ್ಟು ಹಿಂಗೆ ಸ್ಟಮಕ್ ಪೈನ್ ಮಲಗಿಸ್ಬಿಟ್ಟು ಹಂಗೆ ಟೇಕ್ ಇಟ್ ಬೇಬೀಸ್. ಬೇಬಿ ಹಂಗೆ ಆಚೆ ಬಂದ್ಬಿಡುತ್ತೆ ಅದ್ರಲ್ಲಿ ಮ್ಯಾಗ್ನೆಟ್. ಹೊಟ್ಟೆಯಿಂದ ಒಳಗ್ ಹಂಗೆ ಬರುತ್ತೆ. ಹಂಗೆ ಬರುತ್ತೆ. ನೋವಾಗಲ್ಲ? ನೋವಾಗಲ್ಲ. ನಾರ್ಮಲಿ ನಾವು ಓಡಾಡ್ಬಹುದು, ಸ್ನಾನ ಮಾಡಬಹುದು. ಕಮಿಷನರ್ ನೀವು? ಕಮಿಷನರ್ ಎಂಟಿ. ಸಮುದ್ರ ಹೋಟೆಲ್ ಇಲ್ವಾ ರಾಜಾಜಿನಗರ 19 ಕ್ರಾಸ್? ಅವ್ರ ಎಂಟಿ, ಓನರ್ ಎಂಟಿ ನಾನು. ಎಷ್ಟೆಷ್ಟು ಎಲ್ಲೆಲ್ಲಿದೆ ನಿಮ್ಮ ಆಸ್ತಿ ಎಲ್ಲ? ನಮ್ಮ ಆಸ್ತಿ ಎಲ್ಲ ಓಲ್ಡ್ ಫುಲ್ ಇದೆ ಸರ್. ಕೋಟಿ ಇದೆ. ಫ್ಲೈಟ್ ಎಷ್ಟಿದೆ? ಫ್ಲೈಟ್ ಬಂದು 198, 228. ಅದು ಎಕ್ಸ್ಟ್ರಾ, ಅದು ಕೌಂಟಿಂಗ್ ಮಾಡಿ. ಕಂಪ್ಯೂಟರ್ ಫ್ಲೈಟ್ ಬೇಕು ಅಂದ್ರೆ ಕ್ಯಾಶ್ ಚೆಕ್? ಇಲ್ಲ, ಕ್ಯಾಶ್ ಕೊಡ್ಬೇಕು. ಕ್ಯಾಶ್ ಕೊಡ್ಬೇಕು. ನಮ್ಮನ್ನ ತುಂಬಾ ಜನ ಏಮಾರಿಸಿದ್ದಾರೆ. ಓಹೋ, ನಿಮ್ಮನ್ನ ಏಮಾರಿಸಿದಾರ? ಅದೆಲ್ಲ ಬಂದ್ಬಿಟ್ಟಿದೆ. ನನ್ಗೆ ಈ ದೇವಿ ರೂಪ ಬಂದ್ಮೇಲೆ ಎಲ್ಲ ಆಟೋಮೆಟಿಕ್ ಬಂದ್ ಸೇರ್ಬಿಟ್ಟಿದೆ. ನಮ್ಮ ಯಜಮಾನ್ ದೇವ್ರು ಬರುತ್ತಲ್ವಾ ನಿಮ್ಗೆ? ದೇವ್ರು ಬರುತ್ತಲ್ಲ, ಮೈ ಮೇಲೆ ಬರೋ ದೇವ್ರಲ್ಲ ನಾವು. ಮತ್ ಯಾವ ದೇವ್ರು? ನಾವು ನಿಜವಾಗ್ಲೇ ದೇವತೆ. ನಾನು ಯಾವ ಲೋಕದಿಂದ ಬಂದಿದ್ದೀರಾ? ನಾವು ದೇವಿ ಲೋಕದಿಂದ ಬಂದಿರೋದು ಸರ್. ಇಲ್ಲಿಗೆ ಏನಕ್ಕೆ ಬಂದ್ರಿ? ಇಲ್ಲಿ ಬಂದು ಸ್ವಲ್ಪ ಜಂಬುಗಳ ವಿಲೇಜ್ ಅಂತ ಇದೆ, ಅಲ್ಲಿ ಸ್ವಲ್ಪ ಅಮ್ಮ ಬಂದಿದೆ, ಪೆರಿಯಮ್ಮ ಚಿನ್ನಮ್ಮ ಅಂತ. ಅದು ನಮ್ಗೆ ಕನ್ನಡನಲ್ಲಿ ಬರಲ್ಲ. ಅದು ಬಂದಿದ ತಕ್ಷಣ ನಮ್ ನಾನ್ನ ಇಲ್ಲಿ ಬಂದ್ ಬಿಟ್ಟಿದ್ದಾರೆ. ಒಟ್ನಲ್ಲಿ ನೀವು ಕಮಿಷನರ್ ಎಂಟಿ? ಕಮಿಷನರ್ ಡಿಟೆಕ್ಟಿವ್ ಏಜೆನ್ಸಿ ಅವ್ರ ಎಂಟಿ ನಾನು. ಓ ಹೌದಾ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.